ಕನ್ನಡ ಸಾಹಿತ್ಯ ಸಂಘ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಇವರು ಜಂಟಿಯಾಗಿ ಹಮ್ಮಿಕೊಂಡಿರ್ತಕ್ಕಂತಹ ಮೇಘಮೈತ್ರಿ ಕನ್ನಡ ಸಾಹಿತ್ಯ ಸಂಘದ ರಾಜ್ಯ ಮಟ್ಟದ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಆಗ್ತಿರೋದು ಬಹಳ ಸಂತೋಷಕರವಾದ ವಿಚಾರ. ಇಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಸರ್ವ ಸಮ್ಮೇಳನಾಧ್ಯಕ್ಷ ಆಗಬೇಕು ಅಂತಂದರೆ ನಿಜಕ್ಕೂ ಅದು 7 ಜನ್ಮದ ಪುಣ್ಯ ಅಂತ ನನಗೆ ಅನಿಸುತ್ತೆ. ಅಂಥ ಒಂದು ಪುಣ್ಯ ನನಗೆ ಇವತ್ತು ಸಿಕ್ಕಿದೆ. ಅದಕ್ಕೆ ಅರ್ಹತೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ನನ್ನನ್ನು ಗುರುತಿಸಿ ಇವತ್ತು ಸಮ್ಮೇಳನದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ಆಭಾರಿಯಾಗಿದ್ದೇನೆ. ಜೊತೆಗೆ ಇಷ್ಟೊಂದು ಜನ ಸಾಹಿತ್ಯಾಸಕ್ತಿರೋ ಮತ್ತು ಸ್ನೇಹಿತರು ಎಲ್ಲರೂ ಬಂದಿದ್ದೀರಿ, ಹಿರಿಯವರು ಬಂದಿದ್ದೀರಿ. ನನಗೆ ಇದಕ್ಕಿಂತ ಹೆಚ್ಚಿನ ಗೌರವ ನಮ್ಮ ಊರಿನಲ್ಲೇ ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ನನ್ನ ಅನಿಸಿಕೆ. ಇಂತಹ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ನನ್ನ ಆತ್ಮೀಯ ಸ್ನೇಹಿತರಾದ ಮಡಿಕೆರೆ ಗೋಪಾಲ್ ಅವರು ಇರೋದು ನನಗೆ ನಿಜಕ್ಕೂ ತುಂಬ ಸಂತೋಷ ಮತ್ತು ಮನಸ್ಸು ಹುಕ್ಕಿ ಬಂದಿದೆ. ಜೊತೆಗೆ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರ ಅಂಶಿ ಪ್ರಸನ್ನ ಕುಮಾರ್, ನಾವು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕೆಲಸ. ಆದರೆ ಇಂತಹ ಒಂದು ಸುಯೋಗ ಸಿಗುತ್ತೆ ಅಂತ ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ. ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಆ ಸಂತೋಷ ಉಕ್ಕಿ ಬರ್ತಾ ಇದೆ. ಅದನ್ನು ಹೇಗೆ ನಮ್ಮ ಮುಂದೆ ವ್ಯಕ್ತಪಡಿಸೋದು ಗೊತ್ತಾಗ್ತಾ ಇದೆ. ವೇದಿಕೆಯ ಮೇಲೆ ನನ್ನ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥ ನನ್ನ ಅಕ್ಕ ಡಾಕ್ಟರ್ ಶಕುಂತಲಾ ಅವರಿದ್ದಾರೆ. ನಿಜಕ್ಕೂ ನನಗೆ ಭಾಳ ಸಂತೋಷ. ವೇದಿಕೆಯ ಮೇಲೆ ಎಲ್ಲ ಕನ್ಯಾಧಿಗಳಿದ್ದಾರೆ, ವಾಜಪೇಯಿ ಅವರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರ ಹೆಸರು ಹೇಳಬೇಕು ಅನಿಸುತ್ತೆ, ಆದರೆ ಸಮಯದ ಅಭಾವದಿಂದ ವೇದಿಕೆ ಮುಂದಂತೂ ಇನ್ನೂ ಗಣ್ಯರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರದ ಅತಿ ಮುಖ್ಯ ನಿವೃತ್ತ ಇಂಜಿನಿಯರ್ ಆದ ಡಾಕ್ಟರ್ ಎಂ ಬಿ ಜಯಶಂಕರ್ ಅವರಿದ್ದಾರೆ. ಸ್ನೇಹಿತರಾದ ಜೈಪಾಲ್ ಅವರಿದ್ದಾರೆ. ಎಲ್ಲರೂ ಇದ್ದಾರೆ. ಎಲ್ಲರ ಹೆಸರು ಹೇಳಬೇಕು ಅನಿಸುತ್ತೆ. ಇಂತಹ ಒಂದು ಸಭೆಯ ಸಮ್ಮೇಳನದ ಅಧ್ಯಕ್ಷನಾಗಿ ನನ್ನ ಕೆಲವು ಮಾತುಗಳನ್ನ ತಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತಾ ಇದೆ. ಮೊಟ್ಟಮೊದಲದಾಗಿ ರಮೇಶ್ ಅವರು ಸುಮಾರು 3 ತಿಂಗಳಿಂದ ನಮ್ಮ ಮನೆಗೆ ಬಂದು ಈ ಥರ ಒಂದು ಸಮ್ಮೇಳನ ನಡೆಸ್ತಾ ಇದ್ದೀವಿ, ತಾವು ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಬೇಕು ಅಂದಾಗ ನನಗೆ ಆಶ್ಚರ್ಯ ಆಯಿತು. ಇವರು ಇರೋದು ಬಾಗಲಕೋಟೆಯಲ್ಲಿ, ಇಲ್ಲಿ ಬಂದು ಹೇಗೆ ಸಮ್ಮೇಳನ ಮಾಡ್ತಾರೆ? ನಿಜಕ್ಕೂ ಊಹೆ ಕೂಡ ಮಾಡೋದಕ್ಕಾಗ್ತದೆ. ಏಕೆಂದರೆ ನಾನು ಸಾಕಷ್ಟು ಸಭೆಗಳನ್ನ ಏರ್ಪಾಡು ಮಾಡಿದ್ದೀನಿ. ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷನಾಗಿ ಮಡಿಕೇರಿ ಗೋಪಾಲ್ ಅವರ ಜೊತೆಗೆ ಸಾಕಷ್ಟು ಇಂತಹ ಒಂದು ಸಭೆ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು ಮತ್ತು ಇಲ್ಲಿರತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಅವರು ಬಾಗಲಕೋಟೆಯಿಂದ ಬಂದು ಮೈಸೂರಿನಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನ ಮಾಡ್ತಾರೆ ಅಂತಂದರೆ ನನಗೆ ಫಸ್ಟ್ ನಂಬಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ನಿಜ ಹೇಳಬೇಕು, ಬೇರೆ ಏನೋ ಉದ್ದೇಶದಿಂದ ನನ್ನ ಬಂದಿದ್ದಾರೆ ಅಂತ ಅನಿಸ್ಬಿಟ್ಟಿತ್ತು. ಆದರೆ ಆ ಥರ ಯಾವುದೇ ಒಂದು ದುರುದ್ದೇಶ ಅವರಲ್ಲಿರಲಿಲ್ಲ. ಅವ್ರು ಇದುವರೆಗೂ ನನ್ನನ್ನೇನು ಸಹಾಯ ಕೇಳಿಲ್ಲ. ಯಾಕೆಂದರೆ ಯಾವುದೇ ಒಂದು ಸಭೆ ಸಮಾರಂಭ ಮಾಡಬೇಕಾದ್ರೆ ಅದಕ್ಕೆ ಹಣಕಾಸು ಪರಿಸ್ಥಿತಿ ಬೇಕೇ ಬೇಕು. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅದನ್ನೇನು ನಿರೀಕ್ಷಣೆ ಮಾಡಲಿಲ್ಲ. ಸಂಪೂರ್ಣವಾಗಿ ತುಂಬ ಹೃದಯದಿಂದ ಬಂದು ನನ್ನನ್ನು ಕರೆದರು. ಅದಕ್ಕೆ ನನಗೆ ತುಂಬ ಸಂತೋಷ. ಇತ್ತೀಚೆಗೆ ತಮಿಳ್ ಹಾಸನ್ ಅಂತ ಒಬ್ಬ ವ್ಯಕ್ತಿ ಕನ್ನಡದ ಮೇಲೆ ಒಂದು ಗದಾಪ್ರಹಾರನ ಮಾಡಿದ್ದಾರೆ. ಯಾಕೆ ಮಾಡಿದ್ರೋ ಗೊತ್ತಿಲ್ಲ. ಕನ್ನಡಿಗರು ಸ್ವಾಭಾವಿಕವಾಗಿ ಸೌಮ್ಯ ಸ್ವಭಾವ. ನಾವೆಲ್ಲರೂ ಯಾರ ಮೇಲೂ ಹೋಗಿ ಎಗರಾಡೋದಿಲ್ಲ, ಅಥವಾ ಯಾವುದೇ ಒಂದು ಭಾಷೆ ಮೇಲೆ ಆಗಲಿ, ಯಾವುದೇ ಒಂದು ರಾಜ್ಯದ ಮೇಲೆ ಆಗಲಿ ಕನ್ನಡಿಗರು ಎಂದೂ ಯಾವ ರೀತಿಯ ಒಂದು ಕೆಟ್ಟ ನಡೆನುಡಿಯನ್ನು ಮಾಡಿ ಒಂಥರ ನಿರಭಿಮಾನಿಗಳು. ಹೇಳಿದ್ರು, ನನಗಿಂತ ಮುಂಚೆ ಮಾತಾಡ್ತಿರ್ತ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಾತಿಗಳನ್ನ ಹೇಳೋರು, ನಾವು ನಿರಭಿಮಾನಿ. ಯಾತಕ್ಕೆ ಅಂದರೆ ಸಂತೃಪ್ತರು. ಆದರೆ ನಮ್ಮನ್ನು ಕೆಣಕಿದಾಗ ನಾವು ಸುಮ್ಮನೆ ಇದ್ದರೆ ನಮಗಿಂತ ಇನ್ನು ಕನಿಷ್ಠವಾದ ವ್ಯಕ್ತಿಗಳು ಯಾರೂ ಇರೋದಿಲ್ಲ. ನಮ್ಮ ತಾಯಿನ ದೂಷಿಸಿದಾಗ ಅವಾಗಲೂ ನಾವು ಸುಮ್ಮನೆ ಇದ್ದರೆ ನಾವು ನಿಜಕ್ಕೂ ತಾಯಿಯ ಮಕ್ಕಳೇ ಅಲ್ಲ ಅಂತ ಅನಿಸುತ್ತೆ. ಎಲ್ಲ ದ್ರಾವಿಡ ಭಾಷೆಗಳು ಸೋದರ ಭಾಷೆಗಳು.
ಇದು ನಾನು ಹೇಳ್ತಿರೋದಿಲ್ಲ, ಅನೇಕ ರೀತಿಯ ಸಂಶೋಧಕರು, ಚಿದಾನಂದ ಮೂರ್ತಿಯವರು ಇರ್ಬೋದು, ಬಹುತೇಕ ಸಂಶೋಧಕರು, ತಮಿಳಿನ ಸಂಶೋಧಕರು ಕೂಡ, ಬರೀ ಕನ್ನಡದ ಸಂಶೋಧಕರು ಕನ್ನಡದ ಬಗ್ಗೆ ಹೇಳಿದ್ರೆ ಏನೋ ಅವ್ರ ಭಾಷೆ ನಮ್ಮ ಭಾಷೆ ನಾವು ಹೆಚ್ಚು ಅಂತ. ಎಲ್ಲ ರೀತಿಯ ಭಾಷಾ ತಜ್ಞರುಗಳು ಇನ್ಕ್ಲೂಡಿಂಗ್ ತಮಿಳು ಭಾಷಾ ತಜ್ಞರು ಕೂಡ ಒಂದೇ ಒಂದು ಮಾತು ಹೇಳಿದ್ದಾರೆ, ಎಲ್ಲ ದ್ರಾವಿಡ ಭಾಷೆಗಳು ಉಗಮ ಒಂದೇ ಮೂಲ ದ್ರಾವಿಡ ಭಾಷೆ. ಇದರಲ್ಲಿ ಎರಡನೇ ಮಾತಿಲ್ಲ. ಭಾರತದಲ್ಲೆಲ್ಲ ಜರ್ಮನಿಯ ಸಂಶೋಧಕರು, ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ಬ್ರಿಟಿಷ್ ಸಂಶೋಧಕರು ಕೂಡ ಈ ಮಾತು ಮಾಡ್ತಾರೆ. ಅದನ್ನ ಕೆದಕಿ ನಮ್ಮ ಮನಸ್ಸಿಗೆ ಗಾಯ ಯಾಕೆ ಮಾಡ್ತಾ ಇದ್ದಾರೆ ನನಗಂತೂ ಅರ್ಥ ಆಗ್ತಾ ಇದೆ. ಕನ್ನಡ ಭಾಷೆ ಇತಿಹಾಸ ನೀವು ಅವಲೋಕಿಸಿ ನೋಡಿದರೆ ಇದಕ್ಕೆ 5,000 ವರ್ಷಗಳ ಇತಿಹಾಸ ಇದೆ. ಕನ್ನಡ ಸೇರಿದಂತೆ ದ್ರಾವಿಡ ಭಾಷಾ ಕುಟುಂಬವು ಭಾರತೀಯ ಉಪಖಂಡದಲ್ಲಿ ಬಹುಶಃ 5,000 ವರ್ಷಗಳ ಹಿಂದೆ ಬಂದಿದೆ. ಇಂಡೋ ಆರ್ಯರು ಬರುವ ಮೊದಲು ಭಾರತೀಯ ಭಾಷೆಗಳು ಭಾರತೀಯ ಉಪಖಂಡದಲ್ಲಿ ವಾಸಿಸುತ್ತಿದ್ದರು. ಸಿಂಧೂ ಒಂದು ನಾಗರಿಕತೆ ಏನಿದೆ ಅಲ್ಲಿ ಉಗಮವಾಗಿರತಕ್ಕಂತಹ ದ್ರಾವಿಡ ಭಾಷೆಗಳ ಒಂದು ಅಂಗ ಈಗಲೂ ಸಹ ಪಾಕಿಸ್ತಾನದ ಸಿಂಧೂ ದೇಶದಲ್ಲಿ ಇದೆ. ಆ ಭಾಷೆ ಈಗಲೂ ಜೀವಂತವಾಗಿದೆ, ಲಕ್ಷಾಂತರ ಜನ ಅಲ್ಲಿ ಮಾತಾಡ್ತಾರೆ. ಅಂದ್ರೆ ಭಾರತ ದೇಶದ ಮೂಲ ನಿವಾಸಿಗಳು ದ್ರಾವಿಡರು. ಇಂಡೋ ಆರ್ಯನರು ಬರೋದಕ್ಕಿಂತ ಮುಂಚೆ ಇದಿತ್ತು. ಒಂದು ಭಾಷೆ ಒಂದೇ ಒಂದು ದಿವಸ ಉಗಮವಾಗೋದಿಲ್ಲ, ಅದಕ್ಕೆ ಲಕ್ಷಾಂತರ ವರ್ಷಗಳು ಆಗಿರ್ತದೆ. ಆದ್ರೆ ಅದು ಬರಹಗಳು ಸಿಕ್ಕದ್ದು ನಮ್ಗೆ ಇತ್ತೀಚೆಗೆ ಅಷ್ಟೇ, ಅದಕ್ಕಿಂತ ಹಿಂದೆ ಭಾಷೆ ಇರಲಿಲ್ಲ ಅಂತ ಅಲ್ಲ. ಅಂದ್ರೆ 4,500 ವರ್ಷಗಳ ಹಿಂದೆ ಜನರು ಭಾಷೆ ಮಾತಾಡ್ತಾ ಇರಲಿಲ್ವಾ? ಮಾತಾಡ್ತಾ ಇದ್ರು. ಅದಕ್ಕೆ ಪುರಾವೆಗಳು ನಮಗೆ ಸಿಕ್ಕಿಲ್ಲ ಅಷ್ಟೇ. ದ್ರಾವಿಡ ಭಾಷೆಗಳು ಈ ದೇಶದ ಸ್ಥಳೀಯವೆಂದು ಘಂಟಾನುಘೋಷವಾಗಿ ಎಲ್ಲರೂ ಘೋಷಿಸಿದ್ದಾರೆ. ಅದರಲ್ಲಿ ತಮಿಳು, ಮಲಯಾಳಂ, ತೆಲುಗು, ತುಳು, ಕೊಂಕಣಿ ಇವೆಲ್ಲ ಸೇರಿ. ಈ ದ್ರಾವಿಡ ಭಾಷೆಗಳಲ್ಲಿ ಕನ್ನಡವು ದಕ್ಷಿಣ ದ್ರಾವಿಡ ಶಾಖೆಯ ಒಂದು ಭಾಗವಾಗಿದೆ. ಮೂಲ ದ್ರಾವಿಡ ಭಾಷೆ ದಕ್ಷಿಣ ದ್ರಾವಿಡ, ಉತ್ತರ ದ್ರಾವಿಡ ಅಂತ ಸುಮಾರು 5,000 ವರ್ಷಗಳ ಹಿಂದೆ ಭಾಗ ಆಗಿರ್ಬೋದು. ದಕ್ಷಿಣ ದ್ರಾವಿಡ ಭಾಷೆಯ ಒಂದು ಪ್ರಮುಖವಾದ ಅಂಗ ಕನ್ನಡ ಭಾಷೆ. ಒಂದು ಭಾಷಾ ತಜ್ಞರು ಹೇಳ್ತಾರೆ, 20 ಮೈಲಿ ದೂರ ಹೋದ್ರೆ ಆ ಭಾಷೆ ಆಗಿ ಒಂಚೂರು ಬದಲಾವಣೆ. ಉದಾಹರಣೆಗೆ ದಾವಣಗೆರೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಒಂದು 5 ನಿಮಿಷ ಮಾತಾಡಿದ್ರೆ ಗೊತ್ತಾಗುತ್ತೆ ಇವರು ಮೈಸೂರಿನವರಲ್ಲ, ದಾವಣಗೆರೆಯವರು. ಅದೇ ಇನ್ನು ನೀವು ಗುಲ್ಬರ್ಗಾದಿಂದ ಬಂದಂತೂ ಅವ್ರು ಮಾತಾಡಿದ ತಕ್ಷಣ ಗೊತ್ತಾಗುತ್ತೆ ಇವರು ಉತ್ತರ ಕರ್ನಾಟಕ. ಹಾಗೆ ಭಾಷೆಗಳು ಒಂದೊಂದು 20 ಮೈಲಿ ದೂರಕ್ಕೆ ಹೋದಾಗ ಒಂದೊಂದು ಹಳ್ಳಿಗೂ ಬದಲಾಗ್ತಾ ಹೋಗ್ತದೆ. ಹಾಗಾಗಿ 5,000 ವರ್ಷಗಳ ಹಿಂದೆ ಆ ಇಂಡೋ ಆರ್ಯನ್ನರು ಭಾರತಕ್ಕೆ ಬಂದಾಗ ಭಾರತದಲ್ಲಿದ್ದಂತಹ ಮೂಲ ನಿವಾಸಿಗಳಾದ ದ್ರಾವಿಡರು ಉತ್ತರದಿಂದ ದಕ್ಷಿಣಕ್ಕೆ ವಲಸೆ ಬಂದು ಒಂದೊಂದು ಗುಂಪಾಗಿ ತಮಿಳುನಾಡಲ್ಲಾಗ್ಬೋದು, ಕೇರಳದಲ್ಲಾಗ್ಬೋದು, ಕರ್ನಾಟಕದಲ್ಲಾಗ್ಬೋದು, ತೆಲಂಗಾಣದಲ್ಲಾಗ್ಬೋದು, ಆಂಧ್ರ ಪ್ರದೇಶದಲ್ಲಾಗ್ಬೋದು, ಕರಾವಳಿಯಲ್ಲಾಗ್ಬೋದು ಹೋಗಿದ್ದಾರೆ. ಹೋದಾಗ ಏನಾಗುತ್ತೆ, ಇವತ್ತಿನ ರೀತಿಯ ಮೀಡಿಯಾ ಅವತ್ತು ಇರಲಿಲ್ಲ. ಅಂದರೆ ಭಾಷೆ ತಕ್ಷಣ ಮಿಕ್ಸ್ ಆಗುತ್ತೆ. ಈಗೇನಾಗೋಗುತ್ತೋ ಒಂದು ನಾನು ಹೇಳಿದ ತಕ್ಷಣ ಒಂದು ಯೂಟ್ಯೂಬಲ್ಲಿ ಬಂದಾಗಲೇ ಒಂದು ಅರ್ಧ ಗಂಟೆ ಇಡೀ ಪ್ರಪಂಚಕ್ಕೆ ಹೊರಟೋಗಿರ್ತದೆ. ಆವಾಗ ಆ ರೀತಿಯ ಯಾವುದೇ ಮೀಡಿಯಾ ಇರಲಿಲ್ಲ. ಆಯಾ ಪ್ರದೇಶದಲ್ಲಿ ಯಾರು ಎಷ್ಟೆಷ್ಟು ಮಾತಾಡ್ತಿರ್ತಿದ್ರೋ ಅದೇ ಪದಗಳು ಅವತ್ತು ಬಳಕೆಯಲ್ಲಿ. ಈಗ ಇತ್ತೀಚೆಗೆ ನಾವು ಧಾರಾವಾಹಿಗಳು ನೋಡ್ತೀವಿ, ಉತ್ತರ ಕರ್ನಾಟಕದ ಧಾರಾವಾಹಿಗಳನ್ನ ಈಗ ನೋಡ್ತಾ ಎಲ್ಲ ಪದಗಳು ನಮಗೆ ಕಂಡುಬಿಡಿದೆ. ಮುಂಚೆ ಆ ರೀತಿ ಇರಲಿಲ್ಲ. ಹಾಗಾಗಿ ಈ ದಕ್ಷಿಣಕ್ಕೆ ವಲಸೆ ಬಂದಂತಹ ಮೂಲ ದ್ರಾವಿಡರು 5 ಪಂಗಡಗಳಾಗಿ ಕೇರಳ, ತಮಿಳುನಾಡು, ಆಂಧ್ರ, ಕರ್ನಾಟಕ, ತೆಲಂಗಾಣದಲ್ಲಿ ನೆಲೆಸಿ ಅವರೆಲ್ಲರೂ ಅವರವರದೇ ಒಂದು ಭಾಷೆಯನ್ನು ನಿರೂಪಿಸಿಕೊಂಡ್ರೆ ಹೊರತು ಯಾರು ಇದಕ್ಕೆ ಅಪ್ಪನೂ ಅಲ್ಲ, ಅಮ್ಮನೂ ಅಲ್ಲ. ಬಹುಶಃ ಸೋದರರಂದ್ರೆ ಒಪ್ಪವರು. ಇದನ್ನು ಎಲ್ಲ ತಂತ್ರಜ್ಞರು, ಎಲ್ಲ ಯಾರು ಈ ಭಾಷೆಗಳ ತಜ್ಞರಿದ್ದಾರೆ, ತಜ್ಞಾತಿ ತಜ್ಞರುಗಳು ಕೂಡ ಒಪ್ಪಿಕೊಳ್ತಾರೆ. ಭಾರತೀಯ ಉಪಖಂಡದಲ್ಲಿ ಮೂಲ ಭಾಷೆಗಳು ಇಂಡೋ ಆರ್ಯನ್ ಭಾಷೆಗಳು.
ಈ ಇಂಡೋ ಆರ್ಯನ್ ಭಾಷೆಗಳಲ್ಲಿ ನಿಮಗೆ ಗೊತ್ತಿರತಕ್ಕಂಥ ಮರಾಠಿ ಇರ್ಬೋದು, ಬೆಂಗಾಲಿ ಇರ್ಬೋದು, ಅಥವಾ ಹಿಂದಿ ಇರ್ಬೋದು, ಅವುಗಳೆಲ್ಲ ಇಂಡೋ ಆರ್ಯನ್ ಭಾಷೆ. ಆ ಇಂಡೋ ಆರ್ಯನ್ ಭಾಷೆಗಳಿಗೂ ದಕ್ಷಿಣದ ದ್ರಾವಿಡ ಭಾಷೆಗಳು ಸ್ವಲ್ಪ ಅಂತರ ಇದೆ. ಯಾಕೆಂದರೆ ಮೂರವಾಗಿ ಬಂದಂತಹ ಈ ಸ್ಥಳ ಏನಿದೆ ಅದು ಬೇರೆ ಬೇರೆ ಇದೆ. ಆದರೆ ಕನ್ನಡಕ್ಕೆ ತನ್ನದೇ ಆದ ಒಂದು ವಿಶಿಷ್ಟ ಇತಿಹಾಸ ಇದೆ. ಕನ್ನಡ ದ್ರಾವಿಡ ಭಾಷೆಯ ಒಂದು ಅಂಗವಾಗಿದ್ದರೂ ಸಹ ಅದು ಕುಟುಂಬದಲ್ಲಿ ತನ್ನದೇ ಆದಂತಹ ಒಂದು ಛಾಪನ್ನ, ವಿಶಿಷ್ಟ ಇತಿಹಾಸವನ್ನು, ಅಭಿವೃದ್ಧಿಯನ್ನು ಹೊಂದಿದೆ. ಯಾತಕ್ಕೆ ಅಂತಂದರೆ ಸುಮಾರು 5,000 ವರ್ಷಗಳ ಹಿಂದೆ ಅಷ್ಟು ಸುಲಭವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಕ್ಕಾಗ್ತಿರಲಿಲ್ಲ. ಇವತ್ತು ನಾವು ಕುತ್ಕೊಂಡು ಒಂದೇ ಭಾರತ್ನಲ್ಲಿ ಕೇವಲ 4 ಗಂಟೆ ಒಳಗಡೆ ಮೈಸೂರಿಂದ ಚೆನ್ನೈಗೆ ಹೋಗೋ ರೀತಿಯಲ್ಲಿ ಆಗ್ತಿರಲಿಲ್ಲ. ಬಹುಶಃ ಆವಾಗ ಮೈಸೂರಿಂದ ಚೆನ್ನೈಗೆ ಹೋಗ್ಬೇಕು ಅಂದ್ರೆ 3 ದಿವಸ 4 ದಿವಸ ಬೇಕಾಗ್ತಿತ್ತು, ಅಥವಾ ಇನ್ನೂ ಜಾಸ್ತಿ ಬೇಕಾಗ್ತಿದೆ. ಏಕೆಂದರೆ ಮ್ಯಾಕ್ಸಿಮಮ್ ಅಂದರೆ ಏನೋ ಒಂದು ಕುದುರೆ ಇರ್ತಿತ್ತು ಅಥವಾ ಕುದುರೆ ಗಾಡಿ ಇರ್ತಿತ್ತು. ಹಾಗಾಗಿ ಭಾಷೆಗಳು ಅಷ್ಟು ಸುಲಭವಾಗಿ ಮಿಶ್ರ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಯಾವ ಯಾವ ಪಂಗಡದವರು ಎಲ್ಲೆಲ್ಲಿ ನೆಲೆಸಿದರೋ ಅಲ್ಲಲ್ಲಿ ಅವರ ಭಾಷೆಯನ್ನ ಬೆಳೆಸ್ತವರು. ಅದೇ ರೀತಿ ಕನ್ನಡ ಕೂಡ ತನ್ನದೇ ಆದ ನೆಲೆಯನ್ನ ಇಟ್ಟುಕೊಂಡು ಒಂದೇ ಒಂದು ಅಂಶ ಅಂತಂದ್ರೆ ತಮಿಳು ತುಂಬ ಹಳೆಯ ಭಾಷೆ, 5,000 ವರ್ಷಕ್ಕಿಂತ ಹಳೆಯ ಭಾಷೆ, ಸಂಸ್ಕೃತಕ್ಕಿಂತ ಹಳೆಯ ಭಾಷೆ ಅಂತ ಕೆಲವಾರು ವಾದಗಳನ್ನ ಹುಟ್ಟಿ ಹಾಕಿದ್ದಾರೆ. ಅದಕ್ಕೆ ಅವರದೇ ಆದಂತಹ ವಾದಗಳನ್ನ ಹೇಳ್ತಾರೆ. ನನ್ನ ಪ್ರಶ್ನೆ, 5,000 ವರ್ಷಗಳಿಂದ ಕರ್ನಾಟಕದಲ್ಲಿ ಕನ್ನಡಿಗರಿರಲಿಲ್ಲ? ಕರ್ನಾಟಕದ ಕನ್ನಡಿಗರು ಮಾತಾಡ್ತಾ ಇರಲಿಲ್ಲ? 5,000 ವರ್ಷಗಳಿಂದ ಅವರು ಇತ್ತು, ತಮಿಳುನಾಡು ಅವ್ರ ಭಾಷೆ ಇತ್ತು. ಆವಾಗ ಮರಾಠಿ ಇರಲಿಲ್ವಾ? ಬೇರೆ ಭಾಷೆಗಳೇ ಇರಲಿಲ್ವಾ? ಇತ್ತು. ಅದಕ್ಕೆ ನಾವು ಪುರಾವೆಗಳನ್ನು ಹುಡುಕಿ ಕೊಡಬೇಕೇ ಹೊರತು ಅವತ್ತಿರಲಿಲ್ಲ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ತಮಿಳು ಕನ್ನಡಕ್ಕಿಂತ ಹಿರಿಯ ಭಾಷೆ ಅನ್ನೋದನ್ನು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಈ ಸಿಂಧೂ ನದಿಯ ಒಂದು ಜಾಗದಿಂದ ಬಂದು ಇಲ್ಲಿ ನೆಲೆಸಿ ಒಟ್ಟಾಗಿ ಬೇರೆ ಬೇರೆ ಗುಂಪುಗಳಾದ್ರೆ ಹೊರತು ಯಾರೇ ಇದಕ್ಕೆ ಅಪ್ಪ ಅಲ್ಲ, ಅಮ್ಮ, ಎಲ್ಲರೂ ಸಹೋದರರು ಅಥವಾ ಸಹೋದರಿ. ಇನ್ನೂ ಇದು ಎಲ್ಲರೂ ಮನಸ್ಸಿಗೆ ನಾಟಬೇಕು. ನಾವು ಕನ್ನಡಿಗರು ಏನು ಅನ್ನೋದನ್ನ ಎತ್ತಿ ತೋರಿಸ್ಬೇಕಾದ್ರೆ ಈ ರೀತಿಯ ಚಪ್ಪಾಳೆಗಳ ಅಗತ್ಯ. ಅಲ್ಲದೆ ಇದ್ರೆ ನಾವು ಮಲಗ್ಬಿಡ್ತೀವಿ. ಇದನ್ನ ನಾವು ಖಂಡಿಸದೇ ಇದ್ರೆ ನಾಳೆ ನಮ್ಮನ್ನ ದಾಸರಾಗಿ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತಂದ್ರೆ ಕನ್ನಡಿಗರು ಎಲ್ಲರೂ ತಿಳಿದಾಗೆ ಬಹಳ ಸೌಮ್ಯ ಸ್ವಭಾವಗಳು. ನಾವಾಗ ಎಷ್ಟು ವಿಶಾಲ ಹೃದಯಗಳು ಅಂತಂದ್ರೆ ಇಡೀ ಬೆಂಗಳೂರಿಗೆ ಬೇರೆ ಪರಭಾಷಿಕರು ಬಂದು ನೆಲೆಸಿದ್ರು ಕೂಡ ನಾವು ಇದುವರೆಗೂ ಒಂದು ಶಕಾರ ಕೂಡ ಇರ್ತೀವಿ. ಅವರನ್ನ ಬಂದವ್ರಿಗೆಲ್ಲ ಬನ್ನಿ ಅತಿಥಿಗಳೇ ಅಂತ ಕರೆದು ಅವ್ರುಗಳಿಗೆ ಸತ್ಕರಿಸತಕ್ಕಂತಹ ಒಂದು ವಿಶಾಲ ಹೃದಯ. ಆ ವಿಶಾಲ ಹೃದಯಕ್ಕೆ ಘಾಸಿಯಾದಾಗ ಆ ಹೃದಯಕ್ಕೆ ಆವಾಗಲೂ ಕೂಡ ನಾವು ಸುಮ್ಮನೆ ಇದ್ರೆ ಖಂಡಿತ ಅದು ತಪ್ಪಾಗ್ತದೆ. ಸಂಸ್ಕೃತ ಪ್ರಭಾವ ಕನ್ನಡಕ್ಕೆ ತಮಿಳಿಗಿಂತ ಜಾಸ್ತಿ. ಯಾಕೆ ಅಂತಂದ್ರೆ ಸಂಸ್ಕೃತ ಈ ಉತ್ತರ ಭಾರತದಲ್ಲಿ ಹೆಚ್ಚು ಹಳೆಯ ಇದ್ದಾಗ ನಮ್ಮ ಉತ್ತರ ಭಾರತಕ್ಕೂ ಕರ್ನಾಟಕಕ್ಕೂ ಬರೀ ಗೋದಾವರಿ ನದಿ ಮಾತ್ರ ಅಡ್ಡಿ. ಹಾಗಾಗಿ ಬಹಳ ಸುಲಭವಾಗಿ ಸಂಸ್ಕೃತದ ಅನೇಕ ಪದಗಳು ಕನ್ನಡ. ಅದೇನೆ ನೀವು ಲಿಪಿಯನ್ನು ನೋಡಿದಾಗ ಕನ್ನಡಕ್ಕೂ ತೆಲುಗುಗೂ ಇರತಕ್ಕಂಥ ಒಂದು ಸಾಮ್ಯ ಇದೆ. ಅದರಲ್ಲಿ ಒಂದು ಎಳ್ಳಷ್ಟು ಕೂಡ ಕನ್ನಡಕ್ಕೂ ತಮಿಳಿಗೂ ಇಲ್ಲ. ಹಾಗಾಗಿ ತಮಿಳಿಂದ ಕನ್ನಡ ಬಂತು ಅನ್ನೋದಕ್ಕೆ ಹೇಗೆ ಸಾಧ್ಯ? ನೀವು ಒಂದು ತಮಿಳು ಓದಿ ಅದರಲ್ಲಿ ಒಂದೇ ಒಂದು ಅಕ್ಷರನ ತೆಗೆದುಬಿಟ್ಟು ಕನ್ನಡಕ್ಕೂ ತಮಿಳಿಗೂ ಇರತಕ್ಕಂಥ ಏನಾದರೂ ಇದೆಯಾ ಅನ್ನೋ ಸೌಮ್ಯತೆ ಇದೆಯಾ ಅನ್ನೋದು. ಹಾಗಾಗಿ ಯಾವ ರೀತಿಯಲ್ಲಿ ನೀವು ಕನ್ನಡ ತಮಿಳಿಂದ ಹುಟ್ಟಿತ್ತು ಅನ್ನೋ ಯಾವ ಆಧಾರದ ಮೇಲೆ ಹೇಳ್ತೀವಿ? ಪದಗಳನ್ನ ಬಳಕೆಯಾಗಲಿ, ಅಕ್ಷರಗಳ ಬಳಕೆ ಆಗಲಿ, ಯಾವುದಕ್ಕೂ ಸಾಮ್ಯತೆ ಇದೆ. ಒಂದೇ ಒಂದು ಸಾಮ್ಯತೆ ಇದೆ ಅಂದರೆ ಕೆಲವಾರು ಪದಗಳು ಆಗಲೇ ನಾನು ಹೇಳಿದ ಹಾಗೆ ಸಹೋದರ ಭಾಷೆಗಳಾದ್ರಿಂದ ಒಂದೇ ಮೂಲ ದ್ರಾವಿಡ ಭಾಷೆಯಿಂದ ಬಂದಿದ್ದರಿಂದ ಆ ಸಾಮ್ಯತೆ ಇದೆಯೇ ಹೊರತು ಆದ್ರಿಂದ ಕನ್ನಡ ತಮಿಳಿಂದ ಹುಟ್ಟಿದೆ ಅನ್ನೋದು ಸಂಪೂರ್ಣ ತಪ್ಪು ಮಾಹಿತಿ, ತಪ್ಪು ಗ್ರಹಿಕೆ. ಇದನ್ನ ನಾವು ಪ್ರತಿಯೊಬ್ಬ ಕನ್ನಡಿಗರು ತುಂಡಾನುತುಂಡವಾಗಿ ಖಂಡಿಸಲೇಬೇಕು.
ಒಳ್ಳೆಯದು. ದ್ರಾವಿಡ ಭಾಷೆಯಾದ ಕನ್ನಡಕ್ಕೆ ಎಷ್ಟು ದೀರ್ಘವಾದ ಒಂದು ಇತಿಹಾಸ ಇದೆ ಅಂದರೆ, ಕ್ರಿಸ್ತಪೂರ್ವ 3ನೇ ಶತಮಾನದ ಹಿಂದೆಯೇ ಇದ್ದಂತಹ ಪುರಾವೆಗಳು ಈಗಲೂ ಕೂಡ ಲಭ್ಯ ಇದೆ. ಕನ್ನಡಕ್ಕಿರತಕ್ಕಂತಹ ಲಿಪಿ ಇಡೀ ಪ್ರಪಂಚದಲ್ಲೇ ಯಾವುದೇ ಭಾಷೆಗಿಲ್ಲ. ಯಾಕೆಂದರೆ ಕನ್ನಡವನ್ನು ಎಷ್ಟು ಸುಲಲಿತವಾಗಿ ಬರೆಯಬಹುದು, ನಾವು ಏನು ಬರಿತೀವಿ ಅದನ್ನೇ ಕರೆಕ್ಟಾಗಿ ಓದ್ಬೋದು. ಬೇರೆ ಭಾಷೆಗೆ ಯಾವುದೂ ಇಲ್ಲ. ನೀವು ಇಂಗ್ಲೀಷ್ ತಗೊಂಡ್ರೆ ಬಟ್ಟು ಪುಟ್ಟು ನಾನು ಈಗಲೂ ಎಲ್ಲರೂ ಒಂದು ಜೋಕಾಗೆ ಹೇಳ್ತಾರೆ, ಬ್ಯೂಟಿ ಬಟ್ ಆದರೆ ಬ್ಯೂಟಿ ಪುಟ್ಟ ಯಾಕಾಯ್ತು ಅಂತ. ಆದರೆ ಕನ್ನಡದಲ್ಲಾಗಲ್ಲ. ನೀವೇನು ಬರಿತೀರಿ ಅದೇನೇ ಕರೆಕ್ಟಾಗಿದೆ. ಅದೇ ದೇವನಾಗರಿ ಲಿಪಿಯಲ್ಲಿ ಅದಕ್ಕೆ ವೈಭವಗೆ ವೈಭವ ಅಂತಾರೆ, ಬೆಂಗಾಲಕ್ಕೆ ಬೆಂಗಾಲ, ವಂಗ ಭಾಷೆ ಅಂತಾರೆ. ಅಂತಂದರೆ ಬರೆಯೋದಕ್ಕೂ ಓದೋದಕ್ಕೂ ಕೆಲವಾರು ಬದಲಾವಣೆಗಳನ್ನು ಬೇರೆ ಭಾಷೆಗಳಲ್ಲಿ ನೋಡ್ಬೋದು. ಅದು ಅತ್ಯಂತ ಸುಲಲಿತವಾಗಿ, ಸುಂದರವಾಗಿ, ಅಚ್ಚುಕಟ್ಟಾಗಿ ಮುತ್ತುಗಳನ್ನು ಜೋಡಿಸಂತೆ ನೋಡ್ತಕ್ಕಂತಹ ಭಾಷೆ, ಏಕೈಕ ಭಾಷೆ ಪ್ರಪಂಚದಿಂದ ಕನ್ನಡ. ಇದನ್ನು ನಾನು ಹೇಳಿದ್ದಲ್ಲ, ಒಬ್ಬ ಫ್ರೆಂಚ್ ವಿಜ್ಞಾನಿ ಅಂದರೆ ಭಾಷಾ ವಿಜ್ಞಾನಿ ಹೇಳಿರ್ತಕ್ಕಂಥದ್ದು. ಅಂದರೆ ಭಾಷೆಗಳಲ್ಲಿ ಅತ್ಯಂತ ಸರಳವಾದ, ಸುಂದರವಾದ, ಅಚ್ಚುಕಟ್ಟಾದ ಎಕ್ಸಲೆಂಟ್ ಲ್ಯಾಂಗ್ವೇಜ್ ವಿತ್ 100% ಸೈಂಟಿಫಿಕ್ ವರ್ಡ್, ವೈಜ್ಞಾನಿಕವಾಗಿ ಮತ್ತು ಕಾಗುಣಿತ ಮತ್ತು ಗ್ರಾಮೆಟಿಕಲ್ ಆಗಿ ಆಕ್ಯುರೇಟ್ ಆಗಿರೋ ಲ್ಯಾಂಗ್ವೇಜ್ ಪ್ರಪಂಚದಲ್ಲಿ ಇದೆ ಅಂತಂದರೆ ಅದು ಕನ್ನಡ ಮಾತ್ರ. ಇದಕ್ಕೆ ದಾಖಲೆಗಳು ಕೂಡ ಇದೆ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಹಲ್ಮಡಿ ಶಾಸನವನ್ನು ಫಸ್ಟು ಪತ್ತೆ ಹಚ್ಚಿದರು. ಹಲ್ಮಡಿ ಶಾಸನ 5ನೇ ಶತಮಾನದಲ್ಲಿ ಒಂದು ಕಲ್ಲಿನ ಮೇಲೆ ಒಬ್ಬ ವ್ಯಕ್ತಿ ಬರೆದಿದ್ದಾನೆ ಅಂದರೆ, ಅದಕ್ಕಿಂತ ಹಿಂದೆ ಎಷ್ಟು ಸಾವಿರ ಜನಗಳು ಬರೀ ತಾಳೆಗರಿಯ ಮೇಲೋ ಅಥವಾ ಒಂದು ಮರದ ಕೊರಟಿಗೆ ಮೇಲೋ ಬರೆದಿರ್ಬೋದು, ಅಥವಾ ಬರೀ ನೆಲದ ಮೇಲೋ ಬರೆದಿರ್ಬೋದು. ಒಂದು ಶಾಸನವನ್ನು ಬರಿಬೇಕು ಅಂತಂದರೆ ಎಷ್ಟು ಕಷ್ಟಪಟ್ಟಿರ್ಬೋದು, ಅದ್ರ ಹಿಂದೆ ಎಷ್ಟು ಸಾವಿರ ವರ್ಷಗಳಾಗಿರ್ಬೋದು. ಆದ್ದರಿಂದ ಹಲ್ಮಡಿ ಶಾಸನ 3ನೇ 5ನೇ ಶತಮಾನದಲ್ಲಿ ಸಿಕ್ಕಿದೆ ಅಂತಂದರೆ ಅದಕ್ಕಿಂತ ಹಿಂದಿರತಕ್ಕಂಥ ಎಷ್ಟು ಶಾಸನಗಳು ಇನ್ನೂ ಭೂಮಿಯ ತಾಯಿಯ ಒಳಗಡೆ ಸೇರ್ಕೊಂಡಿದೆ, ಅದನ್ನು ಗಮನಿಸಬೇಕಾದಂಥ ಅವಶ್ಯ. ಅಶೋಕ ಚಕ್ರವರ್ತಿಯ ಶಾಸನಗಳಲ್ಲಿ ಕನ್ನಡ ಪದಗಳ ಬಳಕೆ ಅಂದರೆ ಸುಮಾರು 3,000-3,500 ವರ್ಷಗಳ ಹಿಂದೆ ಕೂಡ ಈ ಕನ್ನಡ ಇತ್ತು ಅನ್ನೋದಕ್ಕೆ ಜಗಜ್ಜಾಹೀರಾತಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಿಕ್ಕಿದೆ. ಬರೀ ಕರ್ನಾಟಕದಲ್ಲಿ ಸಿಕ್ಕಿದ್ರೆ ಅದು ಎಲ್ಲರೂ ಒಪ್ಕೋಬೇಕಾದ್ರೆ, ಪಾಕಿಸ್ತಾನದಲ್ಲಿ ಸಿಕ್ಕಿದೆ, ಬೇರೆ ಬೇರೆ ಉತ್ತರದಲ್ಲಿ ಒರಿಸ್ಸಾ ದೇಶದಲ್ಲಿ ಸಿಕ್ಕಿದೆ, ಒರಿಸ್ಸಾ ರಾಜ್ಯದಲ್ಲಿ ಸಿಕ್ಕಿದೆ ಈ ಕನ್ನಡದಲ್ಲಿರ್ತಕ್ಕಂತಹ ಶಾಸನ. ಕರ್ನಾಟಕದಲ್ಲಿ ಅಶೋಕನ ಶಾಸನದಲ್ಲಿ ಕಂಡಿರುವ ಒಂದು ಈಸಿಲ ಎಂಬ ಪದ ಕನ್ನಡದ ಪದ. ಕನ್ನಡದ ಪ್ರಾಚೀನತೆ ಹೆಚ್ಚುವರಿ ಪುರಾವೆಗಳು ಶಾತವಾಹನ ರಾಜವಂಶ ಶಾಸನಗಳು, ನಾಣ್ಯಗಳಲ್ಲಿ ಇದೆ. ಚಿನ್ನದ ನಾಣ್ಯಗಳಲ್ಲಿ ಕನ್ನಡದ ಹೆಸರುಗಳಿದೆ, ನಮ್ಮ ಹಿಂದಿನ ರಾಜರುಗಳಿದೆ. ನಮ್ಮ ಕರ್ನಾಟಕದ ಕನ್ನಡ ಭಾಷೆ ವಿಕಸವಾಗ್ತಾ ಬಂದಿರೋದು 3 ಹಂತದಲ್ಲಿ. ಹಳೆಗನ್ನಡ ಅಂದರೆ ಸುಮಾರು 3,000 ವರ್ಷಗಳ ಹಿಂದಿರತಕ್ಕಂತಹ ಹಲ್ಮಡಿ ಶಾಸನ ಮತ್ತು ಬೇರೆ ಶಾಸನಗಳಿದ್ದಿದ್ದು, ಮತ್ತು ಮಧ್ಯ ಶಾಸನ ರನ್ನ, ಪಂಪ, ನಾವು ಯಾರು ಕಾಳಿದಾಸ ಅವರುಗಳನ್ನೆಲ್ಲ ಈಗ ಓದ್ತಾ ಇದ್ದೀವಿ, ಅವೆಲ್ಲ ಮಧ್ಯ ಕನ್ನಡ. ಮತ್ತು ಆಧುನಿಕ ಕನ್ನಡ, ನಾವೇನೀಗ ತಂತ್ರಜ್ಞಾನದಲ್ಲಿ ಸುಲಭವಾಗಿ ಸುಲಲಿತವಾಗಿ ಯೂಟ್ಯೂಬ್ಗಳಲ್ಲಿ ಕೂಡ ಹಾಕ್ತಾ ಇದ್ದೀವಿ ಅಥವಾ ಗೂಗಲಲ್ಲಿ ಕೂಡ ಹಾಕ್ತಾ ಇದ್ದೀವಿ, ಆ ಕನ್ನಡ ಆಧುನಿಕ ಕನ್ನಡ. ಅಥವಾ ಮಾಧ್ಯಮಗಳಲ್ಲಿ, ಚಿತ್ರಮಂದಿರಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ, ನಮ್ಮ ಕನ್ನಡ ಪ್ರಭ ಆಗ್ಬೋದು, ಪ್ರಜಾವಾಣಿ ಆಗ್ಬೋದು, ಇದೆಲ್ಲ ನಾವು ಓದ್ತಾ ಇರೋದು ಆಧುನಿಕ ಕನ್ನಡ. ಈ ಭಾಷೆ ಹೇಗೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಬಂದಿದೆ ಅನ್ನೋದಕ್ಕೆ ಹಲವಾರು ಈ ಶಾಸ್ತ್ರಜ್ಞರು ಹೇಳಿದ್ದಾರೆ. ದಕ್ಷಿಣ ಭಾರತ, ಮಧ್ಯ ಭಾರತ, ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಹಲವಾರು ರಾಜವಂಶಗಳು ಮತ್ತು ಸಾಮ್ರಾಜ್ಯಗಳು ಅವರ ಆಸ್ಥಾನ ಭಾಷೆಯನ್ನು ಕನ್ನಡವಾಗಿ ಇಟ್ಕೊಂಡಿವೆ. ಅವುಗಳಲ್ಲಿ ಕದಂಬರಾಗ್ಬೋದು, ಗಂಗರಾಗ್ಬೋದು, ನೊಣಂಬರಾಗ್ಬೋದು, ಚಾಲುಕ್ಯರಾಗ್ಬೋದು, ರಾಷ್ಟ್ರಕೂಟದವರಾಗಿರ್ಬೋದು, ಪಶ್ಚಿಮ ಚಾಲುಕ್ಯ ಸಾಮ್ರಾಜ್ಯ, ಸೇಯನ ಸಾಮ್ರಾಜ್ಯ, ಮೈಸೂರು ಸಾಮ್ರಾಜ್ಯ, ಕೆಳದಿಯ ಸಾಮ್ರಾಜ್ಯ, ಹೊಯ್ಸಳ ರಾಜವಂಶ, ಹೀಗೆ ವಿಜಯನಗರ ಸಾಮ್ರಾಜ್ಯದವರೆಗೆ ಹಲವಾರು ಶತಮಾನಗಳ ಕಾಲ
ಅವರ ರಾಜ್ಯ ಭಾಷೆ ಮತ್ತು ಆಸ್ಥಾನದ ಭಾಷೆ ಕನ್ನಡ ಆಗಿದೆ. ಇಂತಹ ಒಂದು ಸಮೃದ್ಧಿಯಾಗಿ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥ ಭಾಷೆ ಯಾವುದೇ ಭಾಷೆಗೆ ಕೀಳರಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಎಲ್ಲರೂ ಮನುಷ್ಯರು ಒಂದೇ ಇದರಿಂದ ಹುಟ್ಟಿದ್ದು, ಒಂದೊಂದೇ ಜಾಗದಲ್ಲಿದ್ದರು, ಆಯಾ ಜಾಗದಲ್ಲಿ ಅವ್ರವ್ರ ಭಾಷೆ ಬೆಳೆಸ್ಕೊಂಡ್ರೆ ಹೊರತು ಅದಕ್ಕೆ ಇನ್ನೊಂದಕ್ಕೆ ಯಾರೇ ಅಡಿಪಾಯ ಹಾಕಿರೋಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಭಾಷೆಯನ್ನು, ಕನ್ನಡ ಲಿಪಿ ಬರೆಸ್ತಾ ಇರೋದು ಸುಮಾರು 5ನೇ ಶತಮಾನದ ಕದಂಬ ಒಂದು ರಾಜ್ಯದಿಂದ ಈ ನಮ್ಮ ಲಿಪಿ ಉಗಮವಾಗಿದೆ. ಅಂದರೆ ಅದಕ್ಕಿಂತ ಹಿಂದೆ ಇತ್ತು, ಆದರೆ ಅದಕ್ಕೆ ಬರೆದಿರತಕ್ಕಂತಹ ಪುರಾವೆಗಳು ನಮ್ಮಲ್ಲಿಲ್ಲ. ಈ ಕನ್ನಡಕ್ಕೆ 1200 ಅವಿಚ್ಛಿನ್ನ ಸಾಹಿತ್ಯ ಇತಿಹಾಸನ ಹೊಂದಿದೆ. ಆಧುನಿಕ ಕನ್ನಡ ಈ ಭಾಷೆ ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ ಮತ್ತು ಭಾರತದ 8 ಒಂದು ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು. ಇದು ಒಂದು ಭಾರತದ ಒಂದು ರಾಷ್ಟ್ರ ಭಾಷೆ ಕೂಡ. ಕೆಲವಾರು ಜನ ಹೇಳ್ತಾರೆ ಹಿಂದಿ ರಾಷ್ಟ್ರೀಯ ಭಾಷೆ ಅಂತ. ಖಂಡಿತ ಅಲ್ಲ, ಅದು ಸುಳ್ಳು. ಎಲ್ಲ ಭಾಷೆಗಳು ರಾಷ್ಟ್ರ ಭಾಷೆಗಳೇ. ಯಾವುದೇ ಹೆಚ್ಚಿನ ರಾಷ್ಟ್ರ ಭಾಷೆ ಅಲ್ಲ, ಯಾವುದೇ ಕಡಿಮೆ ರಾಷ್ಟ್ರ ಭಾಷೆ ಅಲ್ಲ. ಕನ್ನಡ ಕೂಡ ನಮ್ಮ ಭಾರತ ದೇಶದ ರಾಷ್ಟ್ರ ಭಾಷೆ. ನೀವು ಯಾವುದೇ ನೋಟನ್ನು ತೆಗೆದುಕೊಂಡು ನೋಡಿ, ಅದು 8ನೇ ಭಾಷೆಗೆ ನಮ್ಮ ಕನ್ನಡ ಭಾಷೆ. ಆದ್ದರಿಂದ ನಾವು ಯಾವುದೇ ಕೀಳಿರಿಮೆ ಇಟ್ಕೊಳ್ಳಬೇಕಾಗಿಲ್ಲ. ನಾವು ನಮ್ಮ ತಲೆಯನ್ನು ಎತ್ತಿ ನಾವು ಓಡಾಡುವುದು. ನಾವು ಕನ್ನಡಿಗರು, ನಾವು ಕದಂಬ ನಿವಾಸಿಗಳು, ನಾವು ಕರ್ನಾಟಕದವರು. ಇದಕ್ಕೆ ಯಾವುದೇ ಎರಡನೇ ಕೀಳಿರಿಮೆ ಬೇಡ. ಇದನ್ನು ಬಹಳ ವ್ಯಾಪಕವಾಗಿ ಬಳಸಲಾಗ್ತಾ ಇದೆ. ಕರ್ನಾಟಕದ ಸುಮಾರು 7 ಕೋಟಿ ಜನರಲ್ಲಿ 5 ಕೋಟಿ ಜನ ಮಾತೃಭಾಷೆ ಕನ್ನಡ, ಇನ್ನು 2 ಕೋಟಿ ಜನಗಳ 2ನೇ ಭಾಷೆ ಕನ್ನಡ. ಹಾಗಾಗಿ ಕರ್ನಾಟಕದಲ್ಲಿ ಎಲ್ರಿಗೂ ಕನ್ನಡ ಬರ್ತದೆ. ಇದು ಭಾರತದ ರಾಷ್ಟ್ರೀಯ ಶಾಸ್ತ್ರೀಯ ಭಾಷೆ ಕೂಡ. ನಮ್ಮ 2008ರಲ್ಲಿ ಭಾರತ ಸರ್ಕಾರ ನಮ್ಮ ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಅಂತ ಘೋಷಿಸಿತು. ಬಹುಶಃ ಪ್ರಪಂಚದಲ್ಲಿ ಜ್ಞಾನಪೀಠ ಪ್ರಶಸ್ತಿಯಂತಹ ದೊಡ್ಡ ಪ್ರಶಸ್ತಿ ಜ್ಞಾನಿಗಳಿಗೆ ಯಾವುದೂ ಇಲ್ಲ. ಅಂತಹ ಜ್ಞಾನಪೀಠ ಪ್ರಶಸ್ತಿಯನ್ನು 8 ಬಾರಿ ಪಡೆದಿರ್ತಕ್ಕಂಥ ಏಕೈಕ ಭಾಷೆ ಕನ್ನಡ. ಯಾತಕ್ಕೋಸ್ಕರ 8 ಬಾರಿ ಗೆಲ್ಲೋದಕ್ಕಾಗುತ್ತೆ ಅಂದರೆ ಸಾಹಿತ್ಯಕ್ಕೆ ಎಷ್ಟು ಕೊಡುಗೆ ಇದೆ. ಯಾರು ನಮ್ಮ ಜ್ಞಾನಪೀಠ ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥ ಎಲ್ಲರೂ ಅಂದರೆ ಜ್ಞಾನಿಗಳಲ್ಲಿ ಅತಿ ಜ್ಞಾನಿಗಳು ಕರ್ನಾಟಕದವರು. ಆದರೆ ನಾವು ಸುಮ್ಮನೆ ಇರ್ತೀವಿ, ಬಾಯಿ ಬಡ್ಕೊಳ್ಳೋದಿಲ್ಲ, ಜೋರಾಗಿ ಮಾತಾಡೋದಿಲ್ಲ. ಆದ್ದರಿಂದ ನಾವು ಸುಮ್ಮನೆ ಇರೋದನ್ನೇ ಒಂದು ವೀಕ್ನೆಸ್ ಅಂತ ಯಾರಾದರೂ ತಿಳ್ಕೊಂಡಿದ್ರೆ, ನಾವು ತಲೆ ಎತ್ತಿ ನಾವು ತಿರುಗಿ ಬಿದ್ದರೆ ನಮಗಿಂತ ಕೆಟ್ಟ ವ್ಯಕ್ತಿಗಳು ಇನ್ಯಾರೂ ಇರೋದಿಲ್ಲ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಮುಂದೆ ಯಾರೇ ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ಅವರು ಎಂಟೆದೆಯಲ್ಲಿ ಇಟ್ಕೊಂಡು ಅವರು ಮಾತಾಡಬೇಕು ಅಂತ ನಾನು ಈ ಒಂದು ವೇದಿಕೆಯನ್ನು ಬಳಸ್ಕೊಂಡು ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕನ್ನಡದ ಬಗ್ಗೆ ಮಾತಾಡಬೇಕಾದ್ರೆ ನೀವು ಹುಷಾರಾಗಿರಿ. ಕನ್ನಡಿಗರ ಬಗ್ಗೆ ಮಾತಾಡಬೇಕಾದ್ರೆ ಹುಷಾರಾಗಿರಿ. ಯಾಕೆ ಅಂತಂದರೆ ನಾವು ಸುಮ್ಮನೆ ಇದ್ದೀವಿ ಅಂದ ತಕ್ಷಣ ನಾವು ಏನು ನಿಶಸ್ತ್ರರಲ್ಲ ಅಂತ ತಿಳ್ಕೊಬೇಕು. ಇದೇ ರೀತಿ ಕನ್ನಡದ ಬಗ್ಗೆ ಮಾತಾಡ್ತಾ ಹೋದರೆ ಅದಕ್ಕೆ ಕಡೆನೇ ಇಲ್ಲ. ಇನ್ನೂ 1 ಗಂಟೆ ಬೇಕಾದರೆ ಕನ್ನಡದ ಬಗ್ಗೆ ಮಾತಾಡ್ಬೋದು. ಆದರೆ ಇತ್ತೀಚೆಗೆ ಸುಮಾರು ನನ್ನ ಮುಂಚೆ ಮಾತಾಡ್ತಿರ್ತಕ್ಕಂತಹ ಎಲ್ಲ ಜ್ಞಾನಿಗಳು ಹೇಳಿದ್ರು ಕನ್ನಡದ ಬಳಕೆ ಕಡಿಮೆ ಆಗ್ತಾ ಇದೆ, ಯುವಕರು ಕನ್ನಡದ ಬಗ್ಗೆ ಹೆಚ್ಚಾಗಿ ಒಲವನ್ನು ತೋರಿಸ್ತಾ ಇಲ್ಲ ಅಂತ. ಆದರೆ ಅದು ನಾನು ಒಪ್ಪೋದಿಲ್ಲ. ಭಾಷೆ ನಿರಂತರವಾಗಿ ನೀರಿನ ರೀತಿಯಲ್ಲಿ ಹರಿತಾ ಇರ್ತದೆ. ಮುಂಚೆ ಏನು ಒಂದು ಕಲ್ಲಿನ ಮೇಲೆ ಬರಿತಾ ಇದ್ರು, ಅದಾದಮೇಲೆ ತಾಳೆಗರಿ ಮೇಲೆ ಬರಿತಾ ಇದ್ರು, ಅದಾದಮೇಲೆ ಪೇಪರಲ್ಲಿ ಬರಿತಾ ಇದ್ರು, ಅದಾದಮೇಲೆ ಪುಸ್ತಕಗಳ ರೀತಿಯಲ್ಲಿ ಪ್ರಕಟ ಆಗ್ತಾ ಬಂತು. ಈಗ ಇರೋದು ಮೀಡಿಯಾ. ಯಾವ ಮೀಡಿಯಾ ಅಂತಂದರೆ ಸೋಷಿಯಲ್ ಮೀಡಿಯಾ. ಸೊ ನಾನು ಎಲ್ಲ ಕನ್ನಡಿಗರನ್ನು ಕೇಳ್ಕೊಳ್ಳೋದಿಷ್ಟೇ, ಗೂಗಲ್ ಆಗ್ಬೋದು, ಯೂಟ್ಯೂಬಲ್ಲಿ ಆಗ್ಬೋದು, ನಿರಂತರವಾಗಿ ಕನ್ನಡದಲ್ಲಿ ಪ್ರಕಟಣೆ ಮಾಡ್ತಾ ಹೋಗಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಬರಿತಾ ಹೋಗಿ. ಮುಂದಕ್ಕೆ ಉಳ್ಕೊಳ್ಳೋದು ಅದೊಂದೇ. ಈ ಪುಸ್ತಕಗಳನ್ನ ಬಹುಶಃ ಮುಂದೆ ಇನ್ನೊಂದು 20-30 ವರ್ಷ ಹೋದ್ಮೇಲೆ ಈ ಪುಸ್ತಕಗಳನ್ನ ಯಾರು ಓದೋದಕ್ಕೆ ಯಾರಿಗೂ ಟೈಮ್ ಇರೋದಿಲ್ಲ. ಆದರೆ ಇಮ್ಮಿಡಿಯೇಟಾಗಿ ಎಲ್ಲರೂ ಗೂಗಲಲ್ಲಿ ನೋಡ್ಕೊಳ್ತಾರೆ ಅಥವಾ ಯೂಟ್ಯೂಬ್ ನೋಡಿಕೊಂಡು ಆ ಯೂಟ್ಯೂಬ್ನಲ್ಲಿ ಕೇಳ್ತಾರೆ. ಆದ್ದರಿಂದ ನಿಮ್ಮ ಎಲ್ಲ ಅನಿಸಿಕೆಗಳನ್ನು ಕನ್ನಡದಲ್ಲಿ ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ 3 ನಿಮಿಷದ 5 ನಿಮಿಷದ ಚಿತ್ರಗಳನ್ನಾಗಿ ಮಾಡಿ ಹಾಕ್ತಾ ಹೋಗಿ. ಟಿಕ್ಟಾಕ್ ಆಗ್ಬೋದು ಅಥವಾ ಗೂಗಲ್ ಆಗ್ಬೋದು, ಎಲ್ಲದರಲ್ಲೂ ಕನ್ನಡದಲ್ಲಿ ಪ್ರಕಟಣೆ ಮಾಡ್ತಾ ಹೋಗಿ. ಇಲ್ಲಿವರೆಗೂ ನಾವೇನು ಅಂದ್ಕೊಂಡ್ಬಿಟ್ಟಿದ್ವಿ, ಕಂಪ್ಯೂಟ್ರು
ಇದು ಯೂಟ್ಯೂಬು ಗೂಗಲ್ ಅಂದರೆ ಬರೀ ಇಂಗ್ಲೀಷ್ ಅಂತ ಖಂಡಿತ ಅಲ್ಲ. ಯಾವುದೇ ಕಂಪ್ಯೂಟರ್ಗಾಗಲಿ, ಯಾವುದೇ ತಂತ್ರಜ್ಞಾನಕ್ಕಾಗಲಿ ಯಾವುದೇ ಭಾಷೆಯ ಒಂದು ಇತಿಮಿತಿ ಇಲ್ಲ. ಸಂಪೂರ್ಣವಾಗಿ ಸಾಫ್ಟ್ವೇರ್ನ ಡೆವಲಪ್ ಮಾಡಿರೋದು ಸಾಫ್ಟ್ವೇರ್ ಇಂಜಿನಿಯರ್ಸು ಶೇಕಡ 60% ಕನ್ನಡಿಗರು. ಈ ಅಮೇರಿಕಾದಲ್ಲಿರತಕ್ಕಂತಹ ಸಾಫ್ಟ್ವೇರ್ ಇಂಜಿನಿಯರ್ಗಳಲ್ಲಿ ಕನ್ನಡಿಗರ ಒಂದು ಕೊಡುಗೆ ಅಪೂರ್ವವಾದ್ದು. ಅಂತಹ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ, ಇನ್ನು ತಂತ್ರಜ್ಞಾನಗಳೆಲ್ಲ ಇನ್ನು ಮುಂದೆ ಈ ಯಾವುದು ಒಂದು ಮುಂದಕ್ಕೆ ಮುಖ್ಯವಾಹಿನಿ ಆಗ್ತಾ ಇದೆ ಅದರಲ್ಲಿ ಕನ್ನಡವನ್ನು ಬಳಸಲಿ. ನಾನು ಸಹ 5 ಯೂಟ್ಯೂಬ್ಗಳನ್ನು ಬಿಡುಗಡೆ ಮಾಡಿದ್ದೀನಿ. 5 ಯೂಟ್ಯೂಬ್ಗಳಲ್ಲಿ ಸುಮಾರು 2-3 ಸಾವಿರ ವಿಡಿಯೋಗಳನ್ನ ಬಿಡುಗಡೆ, ಎಲ್ಲವೂ ಕನ್ನಡದಲ್ಲಿ. ಯಾವುದೇ ಒಂದು ತಂತ್ರವನ್ನು, ಯಾವುದೇ ಒಂದು ಜ್ಞಾನವನ್ನು ನಮ್ಮ ಸಾಮಾನ್ಯ ಕನ್ನಡಿಗರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಇನ್ಮೇಲೆ ವಿಡಿಯೋಗಳನ್ನು ಮಾಡಿ, ನೀವು ಅಡುಗೆ ಮಾಡ್ತಿರ್ಬೋದು ಅಥವಾ ನೀವು ಯಾವುದೇ ಒಂದು ಸೈಕಲ್ ಶಾಪ್ ಇಟ್ಕೊಂಡು ಯಾವುದೇ ಒಂದು ಹೊಸ ಫಂಕ್ಷನಿಂಗ್ ಮೆಥಡನ್ನು ಕಂಡುಹಿಡಿದಿರ್ಬೋದು ಅಥವಾ ಇನ್ಯಾವುದೇ ಒಂದು ತಂತ್ರಜ್ಞಾನವನ್ನು ನೀವು ಮಾಡಿರ್ಬೋದು. ಒಬ್ಬ ಕೃಷಿಕ ಅವನು ಯಾವುದೋ ಇದೇ ರೀತಿ ಎಲ್ಲ ಕನ್ನಡಿಗರೂ ಪ್ರತಿಯೊಂದು ವಾಹಿನಿಯಲ್ಲೂ ಕನ್ನಡವನ್ನು ತುಂಬ್ತಾ ಹೋದರೆ ಇನ್ನು ಒಂದು 5 ವರ್ಷಕ್ಕೆ 10 ವರ್ಷಕ್ಕೆ ನೀವು ಯಾವುದೇ ಒಂದು ಯೂಟ್ಯೂಬು, ಯಾವುದೇ ಗೂಗಲ್ಲು, ಯಾವುದೇ ಟಿಕ್ಟಾಕ್ ತೆಗೆದ್ರೆ ಕನ್ನಡಿಗ ಒಬ್ಬ ಮುಂದೆ ಬರಬೇಕು, ಕನ್ನಡದಲ್ಲಿ ಮಾತಾಡ್ತಾರೆ. ಆಗ ಏನಾಗುತ್ತೆ, ಕನ್ನಡ ಇನ್ನೂ ಹೆಚ್ಚು ಬೆಳೀತಾ ಹೋಗ್ತದೆ, ಇನ್ನೂ ಹೆಚ್ಚು ಸಮೃದ್ಧಿಯಾಗಿ ನಮ್ಮ ತಾಯಿ ಭಾಷೆಯನ್ನು ನಾವು ಬೆಳೆಸೋಣ. ಇಂತಹ ಒಂದು ಮೇಘ ಮೈತ್ರಿ ಅಂತ ಒಂದು ಸಂಘ ಬಾಗಲಕೋಟೆಯಿಂದ ಬಂದು ಮೈಸೂರಿಗೆ ಬಂದು ಈ ಒಂದು ಇದನ್ನು ನಡೆಸ್ತಾ ಇರೋದು ನಿಜಕ್ಕೂ ಸಂತೋಷಕರವಾದ ವಿಚಾರ. ಈ ರೀತಿ ಇಡೀ ಕರ್ನಾಟಕದ ಇಡೀ ಕನ್ನಡಿಗರು, ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ನೆಲೆಸಿದರೋ ಎಲ್ಲ ಕನ್ನಡಿಗರು ಒಂದಾಗಿ ನಮ್ಮ ಭಾಷೆಯನ್ನು ಇನ್ನೂ ಹೆಚ್ಚು ಸಮೃದ್ಧಿಯಾಗಿ ಮಾಡೋಣ. ಇಂತಹ ಒಂದು ಸುಂದರ ಸಭೆಯ ಒಂದು ಸರ್ವಾಧ್ಯಕ್ಷನಾಗಿ ನನ್ನನ್ನು ಮಾಡಿದ್ದು ನನಗೆ ನಿಜಕ್ಕೂ ನನ್ನ ಯೋಜನೆ ಪುಣ್ಯ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಿಸಿ ಮಾತುಗಳನ್ನು ಜೈ ಹಿಂದ್, ಜೈ